ಕೇತಕಿ ಸಂಗಮೇಶ್ವರ ಅರ್ಪಿಸುವ ಪ್ರೊಡಕ್ಷನ್ ನಂಬರ್ 1 ಚಿತ್ರ ಡಾಕ್ಟರ್ ಸುಭಾಷ್ ಚಂದ್ರ ಅವರ ನಿರ್ಮಾಣದಲ್ಲಿ ಮಂಜು ಕವಿ ನಿರ್ದೇಶನದಲ್ಲಿ ಸಮಾಜಕ್ಕೆ ಸಂದೇಶ ನೀಡುವ ಚಿತ್ರ ತಯಾರಾಗುತ್ತಿದೆ. ಡಾಕ್ಟರ್ ಸುಭಾಷ್ ಚಂದ್ರ ಅವರ ಬಹುದಿನದ ಕನಸು ಈಗ ನೆರವೇರುತ್ತಿದೆ. ಚಿತ್ರ ಸಮಾಜಕ್ಕೆ ಮಾದರಿಯಾಗಬೇಕು, ಕಲಾವಿದರ ಬೆನ್ನೆಲುಬಾಗಿ ನಿಲ್ಲುತ್ತೇನೆ. ಈ ಚಿತ್ರದಿಂದ ಸಮಾಜ ಸುಧಾರಣೆಯಾಗಬೇಕು, ಕಲಾವಿದರಿಗೆ ಈ ಚಿತ್ರ ನೆರವಾಗಬೇಕು ಎಂದು ಡಾಕ್ಟರ್ ಸುಭಾಷ್ ಚಂದ್ರ ಅವರು ತಿಳಿಸಿದರು. ಇನ್ನು ಚಿತ್ರದಲ್ಲಿ ಚಂದ್ರಪ್ರಭಾ, ಗೊಬ್ಬರಗಾಲ, ಡಾಕ್ಟರ್ ವಿ ನಟರಾಜ, ದೌಲತ್ ಸಂಗೀತ, ಟೆನ್ನಿಸ್ ಕೃಷ್ಣ ಇನ್ನೂ ಅನೇಕ ಹಿರಿಯ ಕಲಾವಿದರಿದ್ದು, ವಿಶೇಷ ಪಾತ್ರದಲ್ಲಿ ಡಾಕ್ಟರ್ ಸುಭಾಷ್ ಚಂದ್ರ ಅವರು ನಟಿಸಲಿದ್ದಾರೆ. ಚಿತ್ರಕ್ಕೆ ಛಾಯಾಗ್ರಹಣ ರಾಜ್ ಕಡೂರ್ ಅವರು ಕಾರ್ಯನಿರ್ವಹಿಸಲಿದ್ದಾರೆ. ಅತಿ ಶೀಘ್ರದಲ್ಲೇ ಚಿತ್ರೀಕರಣ ಪ್ರಾರಂಭವಾಗುತ್ತದೆ ಎಂದು ನಿರ್ಮಾಪಕರಾದ ಡಾಕ್ಟರ್ ಸುಭಾಷ್ ಚಂದ್ರ ಅವರು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಮ್ಮ ಪ್ರೀತಿಯ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿ ಸರ್ರವರ ಒಂದು ನಿರ್ಮಾಣದಲ್ಲಿ, ಹಾಗೆ ನಮ್ಮ ದೌಲತ್ ಅವರ ಒಂದು ಪರ್ಸ್ನಲ್ PA ಅವರ ಒಂದು ಸಹಕಾರದಲ್ಲಿ ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಚಿತ್ರದ ಸಂದೇಶ ಬಂದು, ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬೇಕು, ಅವನ ಕೊನೆ ಕ್ಷಣಗಳು ಯಾವ ರೀತಿ ಕಳಿಬೇಕು ಅನ್ನೋದು ತುಂಬ ಅದ್ಭುತವಾದಂಥ ಕತೆ. ನಾನು ಸರ್ಗೆ ಇದನ್ನು ಅವರು ತುಂಬ ಟೈಮ್ ತೊಗೊಂಡಿದ್ರು. ಒಂದು 6 ತಿಂಗಳು, ವರ್ಷದ ಕೆಳಗಡೆ ನಾವು ಡಿಸ್ಕಷನ್ ಆಗಿತ್ತು. ಸೊ ಕತೆ ಅವ್ರಿಗೆ ಇಷ್ಟ ಆಗೋಂಥ ಕತೆ ಬೇಕಿತ್ತು. ಆ ಕತೆ ಹೇಳಿದ ಮೇಲೆ ಅವರು ಕತೆನ ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಎಲ್ಲ ಇದ್ದು ಸಮಾಜದಲ್ಲಿ ಹೇಗೆ ಬದುಕಬೇಕು, ಆ ವ್ಯಕ್ತಿಗೆ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಯಾವುದು ಅಮೂಲ್ಯವಾದದ್ದು ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಒಬ್ಬ ಮನುಷ್ಯನಿಗೆ ಐಷಾರಾಮಿ ಜೀವನ ಇದ್ದು ಸಾಮಾನ್ಯ ಜನಗಳಲ್ಲಿ ಹೇಗೆ ಬದುಕಬೇಕು ಆ ವ್ಯಕ್ತಿ, ಆ ಸಾಮಾನ್ಯ ಜನರಿಗೋಸ್ಕರ ಆ ವ್ಯಕ್ತಿ ಯಾವ ರೀತಿ ಹೊಡೆದಾಡ್ತಾನೆ, ಆ ವ್ಯಕ್ತಿಗಳು ದುಡ್ಡಿನ ಆಸೆಗೆ, ಇನ್ನೊಂದು ಆಸೆಗೆ ಬಲಿಯಾಗಿ ಯಾವ ರೀತಿಯ ಜನಗಳದ ಒಂದು ಕಷ್ಟಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಒಂದು ವಿಭಿನ್ನವಾದಂಥ ಕತೆ ಇದು. ಇದರಲ್ಲಿ ರಾಜಕೀಯವಾಗಿ ಯಾವುದೇ ರೀತಿ ನಾವು ಮಾಡ್ತಾ ಇಲ್ಲ. ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಂಥ ಕತೆ ಇಟ್ಕೊಂಡು ಸಿನಿಮಾನ ರೆಡಿ ಮಾಡಿದ್ದೀವಿ. ಇದರಲ್ಲಿ ಒಂದು MLA ಒಂದು ಪಾತ್ರ ಇದೆ. ಸೊ ಇದು ಆ ಗೆಟಪ್ ಅವರಿಗೆ ಸೂಟ್ ಆಗೋದ್ರಿಂದ ಆ MLA ಕ್ಯಾರೆಕ್ಟರ್ನ ನಮ್ಮ ಸುಭಾಷ್ ಚಂದ್ರ ಸರ್ ಅವರೇ ಮಾಡ್ತಾಯಿದ್ದಾರೆ. ಸೊ ಇವರ ಒಂದು ಹೆಂಡತಿ ಕ್ಯಾರೆಕ್ಟ್ರಾಗಿ ನಮ್ಮ ಸಂಗೀತ ಅವರು ಮಾಡ್ತಾಯಿದ್ದಾರೆ. ಹಾಗೆ ಇದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗಿಚ್ಚಿ ಗಿಲಿಗಿಲಿಯ ಚಂದ್ರಪ್ರಭಾ ಅಣ್ಣವರು ಅಭಿನಯಿಸ್ತಾ ಇದ್ದಾರೆ. ಹಾಗೆ ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ಗೊಬ್ಬರಗಾಲ ಅವರು ಅಭಿನಯಿಸ್ತಾ ಇದ್ದಾರೆ. ಸುಮಾರು ಹಾಸ್ಯ ಕಲಾವಿದರು ಇದ್ದಾರೆ. ಆಮೇಲೆ ದೌಲತ್ತು ಇದರಲ್ಲಿ ಒಂದು MLA ಒಂದು ಪರ್ಸ್ನಲ್ ಸೆಕ್ರೆಟರಿ ಆಗಿ ಒಂದು ಅಭಿನಯ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಮೆಸೇಜ್ ಕೊಡೋಂಥ ಒಂದು ಚಿತ್ರ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಇದು ಚಿತ್ರೀಕರಣ ಪ್ರಾರಂಭ ಆಗಿ ಬೇಗ ಮುಗಿಸಿ ಆದಷ್ಟು ಬೇಗ ನಾವು ಚಿತ್ರನ ತೆರೆ ಮೇಲೆ ತರಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ವಿ. ತಮ್ಮೆಲ್ಲ ಮಾಧ್ಯಮದ ಒಂದು ಸಪೋರ್ಟು ಸಹಕಾರ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ.
ನಮಸ್ಕಾರ, ನಾನು ವಿನೋದ್ ಗೊಬ್ಬರಗಾಲ. ನೋಡಿರ್ತೀರ ಗಿಲಿ ಈಗ ಮಜಾ ಟಾಕೀಸಲ್ಲೆಲ್ಲ ಬರ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಸ್ನೇಹಿತರು, ನಮಗೆ ಒಂದು ಆಪ್ತರು ಅಂದರೆ ನಮ್ಮ ಮಂಜು ಕವಿ ಸರು ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಇದು ಹೊಸ ಮೂವಿ, ಯಾಕೆಂದರೆ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಅನ್ನೋದೊಂದು ಮೂವಿನೂ ಮಾಡ್ದು. ಸೊ ಅದಾದಮೇಲೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಸೊ ಇದನ್ನು ನಿರ್ಮಾಪಕರಾಗಿ ನಮ್ಮ ಸುಭಾಷ್ ಚಂದ್ರ ಸರ್ ನಿರ್ಮಾಪಕರಾಗಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಅವ್ರದ್ದು ಕಾಳಜಿ ನೋಡಿದ್ರೆ ಅವರು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋದೊಂದು ಮೂವಿ ಮಾಡಬೇಕು ಅಷ್ಟೇ. ನಾನು ದುಡ್ಡುಗಾಗಿ ಮಾಡ್ತಾ ಇಲ್ಲ, ಸಮಾಜಕ್ಕೆ ಒಂದು ಮೂವಿ ಮಾಡಿದೆ, ಒಂದು ಒಳ್ಳೆ ಇದನ್ನು ವಿಷಯ ಹೇಳಿದೆ ಅನ್ನೋದು ಅವರ ಮನಸ್ಸಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ. ಸೊ ಅವರು ಇದರಲ್ಲಿ ಮೇಲೆ ಕ್ಯಾರೆಕ್ಟ್ರು, ನಾನು ಊರಲ್ಲಿರೋ ಒಬ್ಬ ಚಾಪ್ಪರ್ ಅಂದರೆ ಏನು ಅಂದರೆ ಮೋಸಗಳನ್ನು ಮಾಡಿಕೊಂಡು ಬದುಕುವಂಥ ಕ್ಯಾರೆಕ್ಟ್ರು. ಸೊ ನಾನು ಯಾರಿಗೂ ಮೋಸ ಮಾಡಿಲ್ಲ, ಬಟ್ ಈ ಮಂಜು ಕವಿ ಸರು ಯಾಕೋ ನೀವು ಹಂಗೆ ಕಾಣ್ತಿರೋ ಒಂಚೂರು ಮೋಸ ಮಾಡಿ ಸಿನಿಮಾದಲ್ಲಿ ಅಂತ ಕರ್ಕೊಬಂದವ್ರೆ. ಅದರಲ್ಲಿ ಏನು ಅಂದರೆ ಉಡಾಫೆ ಜಾಸ್ತಿ, ಒಬ್ರಿಗೊಬ್ರಿಗೆ ಮೋಸ ಮಾಡ್ಕೊಂಡು ಜೀವನ ಹೆಂಗೆ ಸಾಗಿಸ್ತೀನಿ ಅನ್ನೋದ್ರ ಬಗ್ಗೆ ಈ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಅರ್ಸಿ ಎಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ನಮಸ್ತೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ರೆ ಹೇಳಕ್ ಬಹಳ ಖುಷಿ ಆಗ್ತದೆ. ಚಪ್ಪರ್ ಅನ್ನೋ ದೊಡ್ಡ ಲೋಫರ್ ಅಂತ. ಯಾಕಂದ್ರೆ ನಮ್ಮ MLA ಇಡೀ ಊರಿನಲ್ಲಿ ಇವನು ಮಾಡಿದಂತ ಒಂದು ಸಹಾಯನ ಯಾರಿಗೂ ಮಾಡಿರಕ್ಕಿಲ್ಲ. ಬಟ್ ಆದ್ರೂ ಈಸ್ಗಳ ಗಂಟ ಒಳ್ಳೇದು ಅನ್ನೋದು ಈಸ್ಕೊಂಡ ಮೇಲೆ ಯಾವ MLA ಕಡ್ಕೊಂಡು ನನ್ಗೇನು ಅನ್ನೋಂತ ಒಂದು ಪಾತ್ರ ತುಂಬಾ ಚೆನ್ನಾಗೈತೆ. ನಾನೇ ಹೇಳ್ತಿದ್ನಲ್ಲಿ ನೀನ್ ಯಾಕೆ ಬಂದು ಹೇಳ್ದೆ? ಅಲ್ಲ ಇನ್ನೊಂದ್ಸಲ ಕಾಣಿಸ್ಕೊಳ್ಳ ನೋಡಿದ್ರೆ ಹಿಂಗೆ ಇವ್ರದ್ದು, ನಮ್ದು ಹಂಗಲ್ಲ. ನಾವು ಕಾಣಿಸ್ಕೊಳ್ಳೋದಿಲ್ಲ, ಮೋಸ ಮಾಡಿದ್ಮೇಲೆ ಆ ಜಾಗದಲ್ಲಿ ಇರೋದಿಲ್ಲ, ನಾವು ಹಂಗೆ ಕಾಣ್ದಂಗೆ ಹೊಟ್ಟೈತೀವಿ. ಸೊ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಚಂದ್ರಣ್ಣನೇ ಆಗಲಿ ನಂದೇ ಆಗಲಿ ಒಳ್ಳೆ ಕಾಂಬಿನೇಷನ್ ಅಂತವರು ನಮ್ಮ ಮಂಜು ಕವಿ ಸರ್ ಅವರು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಮುಂದಾಗಿದ್ದಾರೆ. ಸೊ ಒಳ್ಳೇದಾಗಲಿ. ಆಮೇಲೆ ಸಾಂಗ್ಗಳು ಇದೆ. ಸಾಂಗ್ ಅಂದ್ರೆ ಇವತ್ತು ಏನಾಗಬೇಕು ಅಂದ್ರೆ ಇಡೀ ಫ್ಯಾಮಿಲಿ ಸಮೇತ ಕೂತಿ ಕೇಳುವಂತಹ ಒಂದು ಸಂದೇಶನೂ ಇರ್ಬೇಕು ಸಾಂಗ್ ಅಲ್ಲಿ. ಆ ತರ ಒಂದು ಪ್ಲಾನ್ ಮಾಡಿದ್ದಾರೆ ಮಂಜು ಕವಿ ಸರ್. ಅವ್ರಿಗೆ ಈ ತರ ಫ್ಯಾಮಿಲಿ ಕೂತ್ ನೋಡೋ ಅಂತ ಸಿನಿಮಾನು ಮಾಡ್ತಾರೆ, ಬಟ್ ಹುಡುಗರು ನೋಡುವಂತ ಸಿನಿಮಾನು ಮಾಡ್ತಾರೆ, ಲವರ್ಸ್ಗಳು ನೋಡುವಂತ ಸಿನಿಮಾ ಮಾಡಿದ್ದಾರೆ. ಎಲ್ಲ ಅದ್ಭುತ ಒಂದು ಕಲೆ ಇರುವಂತಹ ನಮ್ಮ ಮಂಜು ಕವಿ ಸರ್ಗೆ ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ಸಿನಿಮಾಗಳನ್ನ ಮಾಡುವಂತ ಅವಕಾಶ ಅವ್ರಿಗಿರ್ಲಿ, ಅವ್ರ ಸಿನಿಮಾದಲ್ಲಿ ನಮಗೂ ಅವಕಾಶ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಇನ್ನು ಹಲವಾರು ಕಲಾವಿದರುಗಳು ಮಾಡ್ತಾ ಇದ್ದಾರೆ. ನಮ್ಮ ಸುಭಾಷ್ ಸರ್ ಅಂತವರು ಹಿಂಗೆ ಒಂದೊಳ್ಳೆ ಮೆಸೇಜ್ ಕೊಡೋ ಸಿನಿಮಾಗಳು ಮಾಡಿದಾಗ ನಮ್ಮಂಥ ಕಲಾವಿದ್ರಿಗೂ ಒಂಥರ ಖುಷಿ ಆಗುತ್ತೆ. ಸೊ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ಈ ಸಿನಿಮಾದಲ್ಲಿ ಚಂದ್ರಪ್ರಭನ್ ಬಾಯಿಲಿ ಡಬಲ್ ಮೀನಿಂಗ್ ಬರಲ್ಲ. ಖುಷಿ ವಿಚಾರ ಅಲ್ವಾ? ಇಲ್ಲ ಬಂದೇ ಬರ್ತದೆ. ಅಲ್ಲ PN ಮೇಲೆ ಇದ್ದೇ ಇರ್ತದಲ್ಲ, PN ಮೇಲೆ ಇದ್ದೇ ಇರ್ತದಂತೆ. ಸೊ ಬನ್ನಿ ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾಗಳನ್ನು ಬೆಳೆಸೋಣ. ಥ್ಯಾಂಕ್ ಯು ಸೊ ಮಚ್.